ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಈಗ ಡೆವಿಲ್ ಕಥೆಯ ಮುಂದಿನ ಅಧ್ಯಾಯವನ್ನು ಮುಂದುವರಿಸೋಣ. ಪ್ರತಿಯೊಂದು ಬಾರಿಯೂ ಪ್ರತಾಪ್ನನ್ನು ಭೇಟಿಯಾಗುವಾಗಲೂ ಅವನಿಂದ ತನಗೇನೋ ಕೇಡು ಸಂಭವಿಸಲಿದೆ ಅಂತಲೇ ಅನ್ನಿಸ್ತಿತ್ತು ಸಾಗರಿಗೆ. ಅವನನ್ನು ನೋಡ್ದಂತೆ ದಾಟಿ ಹೋಗೋಕ್ಕೆ ಪ್ರಯತ್ನಿಸ್ತವಳ ಮುಂದೆ ಬಂದು ನಿಂತ ಪ್ರತಾಪ್. ಸಾಗರಿ ನಿಂತು ಅವನನ್ನು ನೋಡಿದ್ಲೇ ಹೊರತು ಬಾಯಿ ತೆಗೆದು ಒಂದು ಮಾತು ಕೂಡ ಆಡಲಿಲ್ಲ. ಹಾಯ್, ಏನ್ರಿ ನೀವು ಯಾವಾಗ ನೋಡಿದ್ರೂ ಇಷ್ಟೊಂದು ಬ್ಯೂಟಿಫುಲ್ ಆಗಿರ್ತೀರ. ನೀವು ಹೀಗಿದ್ರೆ ನಾನು ಹೇಳೋಕೆ ಬಂದಿದ್ದನ್ನು ಹೇಗೆ ಹೇಳೋದು ಅಂದ ಅವನು. ಸಾಗರಿಯ ಕಣ್ಣುಗಳು ಅವನನ್ನು ಮೀರಿ ಹೊರಗಡೆ ನೋಡ್ತಿದ್ವು. ಭದ್ರ ಎಲ್ಲಾದರೂ ಬಂದರೆ ಈ ಕ್ಷಣ ಅವಳ ಗತಿ ಏನಾಗಬೇಡ. ಅವನನ್ನು ಸುತ್ತುವರೆದು ಹೋಗೋಕ್ಕೆ ಪ್ರಯತ್ನಿಸಿದ್ಲು. 1 ಮಿನಿಟ್ ಸಾಗರಿ, ನನ್ನ ಮಾತಿನ್ನೂ ಮುಗ್ದಿಲ್ಲ ಅಂದ ಪ್ರತಾಪ್. ಏನು ಹಾಳಾದ ವಿಷಯ ಹೇಳೋಕೆ ಬಂದಿದೆಯೋ ಅನ್ನುವಂತೆ ಅವನನ್ನು ನೋಡಿದ್ಲು ಸಾಗರಿ. ಐ ಥಿಂಕ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯು ಸಾಗರಿ. ವಾಟ್ ಡು ಯು ಸೇ? ನಂಗೆ ಗೊತ್ತು ನಿಂಗೆ ಮದುವೆ ಆಗಿ ಒಂದು ಮಗು ಇದೆ ಅಂತ, ಆದರೆ ನೀನು ಹ್ಯಾಪಿಯಾಗಿದೆಯಾ? ಹೌದು ಅಂತ ಹೇಳಿದ್ರೆ ಅದು ಸುಳ್ಳು. ನೀನು ಸುಳ್ಳು ಹೇಳಲ್ಲ ಅಂತ ನಾನು ನಂಬ್ತೀನಿ. ದಯವಿಟ್ಟು ನನ್ನನ್ನು ಒಬ್ಬ ಕ್ರೂರ ವಿಲ್ಲನ್ ಥರ ನೋಡಬೇಡ. ನೀನು ಯಾಕೆ ಮುಂಚೆಯೇ ನನ್ನ ಕಣ್ಣಿಗೆ ಬೀಳಲಿಲ್ಲ? ಅದು ನಿನ್ನ ತಪ್ಪ ಅಥವಾ ನನ್ನ ತಪ್ಪ? ಈ ತರಹದ ಸಿಚುಯೇಷನ್ನಲ್ಲಿ ನಾನು ನಿನ್ನನ್ನು ನೋಡಬೇಕು ಅಂತ ವಿಧಿ ಬರೆದಿದೆ. ಲುಕ್ ಸಾಗರಿ, ನಾನು ನಿನ್ನ ಮೇಲೆ ಕ್ರೇಜಿ ಆಗಿದ್ದೀನಿ. ಈ ಸೊಸೈಟಿ, ನನ್ನ ಸ್ಟೇಟಸ್ ಯಾವುದ್ರ ಬಗ್ಗೆಯೂ ನಂಗೆ ಚಿಂತೆ ಇಲ್ಲ. ಬಲರಾಮ್ ಫ್ಯಾಮಿಲಿಗೆ ಇರುವಷ್ಟೇ ಫೇಮ್ ನನ್ನ ಫ್ಯಾಮಿಲಿಗೂ ಇದೆ. ನಾನು ನಿನ್ನನ್ನು ಫೋರ್ಸ್ ಮಾಡಲ್ಲ. ಬಟ್ ಯೋಚಿಸ್ ನೋಡು, ಮಗುವನ್ನು ಬಿಟ್ಟು ಕೂಡ ನೀನು ಬರಬೇಕಾಗಿಲ್ಲ. ಅವಳನ್ನು ಕರ್ಕೊಂಡು ಬಾ. ನಿನ್ನನ್ನು ಕೊನೆವರೆಗೂ ತುಂಬ ಹ್ಯಾಪಿಯಾಗಿ ಇಟ್ಕೊಳ್ತೀನಿ. ನಿನಗೆ ಈ ಕಂಟ್ರೀಲಿ ಇರೋಕೆ ಇಷ್ಟ ಇಲ್ದಿದ್ರೆ ಹೇಳು, ಬೇರೆ ಎಲ್ಲಾದರೂ ಹೋಗೋಣ. ನನಗೆ ನೀನು ಇಲ್ಲದೆ ಹುಚ್ಚು ಹಿಡಿತಿದೆ. ಪ್ರತಿಯೊಂದು ಬಾರಿಯೂ ನಿನ್ನನ್ನು ಭದ್ರನ ಜೊತೆಗೆ ನೋಡೋವಾಗ ನಂಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ. ನಿಜವಾಗ್ಲೂ ನೀನು ಅವನ ಜೊತೆಗೆ ಹ್ಯಾಪಿಯಾಗಿದ್ದರೆ ನಾನು ನನ್ನ ದಾರಿ ನೋಡ್ಕೊಂಡು ಹೋಗ್ತೀನಿ. ನೀನು ಹ್ಯಾಪಿಯಾಗಿದೆಯಾ ಅಂತ ಕೇಳ್ದ ಪ್ರತಾಪ್. ಅವನು ಹೇಳಿದ ಮಾತುಗಳನ್ನು ಕೇಳಿ ಸಾಗರಿ ಎದೆ ಹಿಡ್ಕೊಂಡ್ಳು. ಸತ್ಯ ಹೇಳಬೇಕು ಅಂದರೆ ಭದ್ರಂಗಿಂತ ಪ್ರತಾಪ್ ಎಲ್ಲ ರೀತಿಲೂ ಮೇಲಿದ್ದವನು. ಒಂದು ವೇಳೆ ಭದ್ರಂಗಿಂತ ಮುಂಚೆ ಪ್ರತಾಪ್ನನ್ನು ನೋಡಿದ್ರೆ ಈ ರೀತಿ ಅವಳ ಬಳಿ ಅವನು ಪ್ರೀತಿಯ ಭಿಕ್ಷೆ ಬೇಡಿದರೆ ಸಾಗರಿಯ ಮನಸ್ಸು ಅವನತ್ತ ವಾಲ್ಬಹುದಿತ್ತೇನೋ. ಏನನ್ನೂ ಹೇಳ್ದೆ ಅವನನ್ನು ದಾಡ್ಕೊಂಡು ಓಡಿಯೇ ಬಿಟ್ಲು ಸಾಗರಿ. ಅಲ್ಲಿ ಅವಳಿಗೋಸ್ಕರ ಡಿನ್ನರ್ ಟೇಬಲ್ನಲ್ಲಿ ಕಾಯ್ತಾ ಕೂತಿದ್ದ ಭದ್ರ. ಆರ್ ಯು ಓಕೆ ಸಾಗರಿ ಅಂತ ಕೇಳ್ದ ಭದ್ರ. ಭದ್ರನಿಗೆ ತಲೆಯನ್ನು ಮಾತ್ರ ಆಡಿಸಿದ್ಲು ಸಾಗರಿ. ಯಾಕೊಂಥರ ಇದೆಯಾ ಅಂತ ಕೇಳ್ದ ಅವನು. ತಲೆ ನೋವ್ತಿದೆ ಅಂದ್ಲು ಅವಳು. ಭದ್ರ ಅದಾದಮೇಲೆ ಏನನ್ನೂ ಹೇಳಲಿಲ್ಲ. ಅವಳನ್ನು ಕರ್ಕೊಂಡು ಮನೆಗೆ ಬಂದೇ ಬಿಟ್ಟ. ರಾತ್ರಿ ಮಲಗುವಾಗಲೂ ಪ್ರತಾಪ್ ಹೇಳಿದ ಮಾತುಗಳೇ ಸಾಗರಿಯ ಕಿವಿಗಳಲ್ಲಿ ಮಾರ್ಧನಿಸಿ ಅವಳ ನಿದ್ರೆಯನ್ನು ಕೆಡಿಸಿದ್ವು. ಅಂದು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಗೆ ಬೇಕಾದ ವಸ್ತುಗಳನ್ನು ಸಿದ್ಧಪಡಿಸಿದ್ಲು ಸಾಗರಿ. ಆದರೆ ಅವಳ ಮನಸ್ಸು ಮಾತ್ರ ನೆಮ್ಮದಿಯಿಂದ ಇರಲಿಲ್ಲ. ಕಾಮಾಕ್ಷಿ ದೀಪವನ್ನು ಹುಳಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿದವಳು ಅದಕ್ಕೆ ಬೊಟ್ಟಿಟ್ಟು ಎಣ್ಣೆ ಹೊಯ್ದು ಪೂಜಾ ಜಾಗದಲ್ಲಿ ಇಡೋಕೆ ಹೋದ್ಲು. ಆ ಸಮಯದಲ್ಲಿ ಕೈ ಜಾರಿ ದೀಪ ಕೆಳಗಡೆ ಬಿದ್ದು ಎಣ್ಣೆಯೆಲ್ಲ ಆ ಜಾಗ ಪೂರ್ತಿ ಚೆಲ್ಲಿ ಹೋಯ್ತು. ಆ ಸಮಯ ನೋಡಿ ಬಲರಾಮ್ ಆ ಕಡೆಯಾಗಿ ನಡೀತಾ ಏನದು ಸದ್ದು ಅಂತ ಇಣುಕಿ ನೋಡಿದ್ರು. ಸಾಕು ಮಾಡು, ಈಗಾಗಲೇ ಮನೆಯಲ್ಲಿ ನಡಿಬಾರ್ದೆಲ್ಲ ನಡೀತಿದೆ. ಇದರಲ್ಲಿ ನಿನ್ನ ಪಾಲಿಗೆ ಇನ್ನೂ ಪೀಡೆನ ತಂದು ನಡುಮನೆಯಲ್ಲಿ ಸೇರಿಸಿದ್ಯಾ? ಭದ್ರಾ ಭದ್ರಾ ಅಂತ ಕೂಗಾಡಿದ್ರು. ಬಲರಾಮ್ ಹಾಕಿದ ಗಲಾಟೆಗೆ ಭದ್ರಾ ಮಾತ್ರ ಅಲ್ಲದೆ ರೂಪ ಮತ್ತು ಮನೆಯಲ್ಲಿ ಕೆಲಸ ಮಾಡೋರೆಲ್ಲರೂ ಓಡ್ಬಂದರು. ಏನಪ್ಪ, ಯಾಕೆ ಹೀಗೆ ಗಲಾಟೆ ಮಾಡ್ತಿದ್ದೀರಾ? ಬೆಳಗ್ಗೆ ಬೆಳಗ್ಗೆನೇ ಮನೇಲಿ ಯಾವುದಾದ್ರೂ ಒಂದು ಸಮಸ್ಯೆ ಶುರುವಾಗಲಿಲ್ಲ ಅಂದರೆ ನಿಮ್ಗೆ ಯಾರಿಗೂ ನಿದ್ರೆ ಬರಲ್ವಾ ಅಂತ ಕಿರಿಕಿರಿಯಿಂದ ಕೇಳ್ದ ಭದ್ರ. ಹೌದೋ, ನಾನೇ ಸಮಸ್ಯೆನ ಹುಡುಕಿ ತಂದು ಹಾಕ್ತಿದ್ದೀನಿ. ಅಲ್ಲಿ ನೋಡು, ನೀನು ಹೆಂಡತಿ ಮಾಡಿದ ಕೆಲಸನಾ ಅಂದರು. ಅಲ್ಲಿ ಸಾಗರಿ ಕಂಗಾಲಾದ ಕಣ್ಣುಗಳಿಂದ ನಿಂತಿರೋದನ್ನು ಭದ್ರ ಕಂಡ. ಅವಳು ಕೈಯಲ್ಲಿ ದೀಪವನ್ನು ಎತ್ತಿಟ್ಕೊಳ್ತಿದ್ಲು. ಅವಳಿಗೇನೀಗ ಅಂದ ಭದ್ರ. ಅವಳಿಗೇನೋ ಚೆನ್ನಾಗಿ ಐಷಾರಾಮಿ ಜೀವನ, ದೊಡ್ಡ ಶ್ರೀಮಂತ ಜೀವನ ನಡೆಸ್ಕೊಂಡು ತಾನು ಯಾವ ಜಾಗದಿಂದ ಬಂದ್ಲು ಅನ್ನೋದನ್ನೇ ಮರೆತು ಮೆರೀತಿದ್ದಾಳೆ ಅಂದರು ಬಲರಾಮ್. ಪಾ, ಅವಳು ಏನು ಮಾಡಿದ್ಲು ಅಂತ ಸರಿಯಾಗಿ ಹೇಳಿ ಅಂದ ಭದ್ರ. ಇವತ್ತು ಏನು ವಾರ ಮಾರಾಯ? ಶುಕ್ರವಾರ. ಬೆಳಗ್ಗೆನೇ ಕಾಮಾಕ್ಷಿ ದೀಪನ ಕೆಳಗಡೆ ಹಾಕಿ ಅಲ್ಲಿ ನೋಡು, ಆ ಜಾಗ ಪೂರ್ತಿ ಎಣ್ಣೆ ಚೆಲ್ಲಿಟ್ಟಿದ್ದಾಳೆ. ಹೀಗಿದ್ರೆ ಮಹಾಲಕ್ಷ್ಮಿ ಮನೆಗೆ ಹೇಗೆ ಬರ್ತಾಳೆ?
ಅವಳ ಕುಟುಂಬದ ದರಿದ್ರ ನಮ್ಮ ಕುಟುಂಬವನ್ನು ಹಿಡಿದು ಆಟ ಆಡ್ಸೋಕೆ ಕೆಲಸ ಮಾಡ್ತಿದೆ ಅಂದರು. ಇದಕ್ಕೆ ಹೀಗೆ ಗಲಾಟೆ ಮಾಡ್ತಿದ್ದೀರಾ? ಕೈ ಜಾರಿ ಬಿದ್ದಿರುತ್ತೆ ಅಷ್ಟೇ ಅಪ್ಪ ಅಂದ ಭದ್ರ. ಕೈ ಜಾರೋ ಅಷ್ಟ್ರ ಮಟ್ಟಿಗೆ ನಿನ್ನ ಹೆಂಡತಿಗೆ ಗಮನ ಯಾವುದ್ರಲ್ಲಿದೆ ಅಂದರು ಅವರು. ಪಾ, ಇದನ್ನೆಲ್ಲ ಒಂದು ದೊಡ್ಡ ವಿಷಯ ಅಂತ ಮಾಡಬೇಡಿ, ಬಿಟ್ಬಿಡಿ ಅಂತ ಭದ್ರ ಆ ಸಮಸ್ಯೆನ ಅಲ್ಲಿಗೆ ಮುಗ್ಸೋಕೆ ನೋಡ್ದ. ಅಣ್ಣ, ಏನು ನೀನು ಅಪ್ಪ ಹೇಳೋದನ್ನು ಕಿವಿಗೆ ಹಾಕ್ಕೊಳ್ತಿಲ್ಲ? ನಾನು ಕೆಲವು ದಿನಗಳಿಂದ ನಿನ್ನ ನೋಡ್ತಾನೇ ಇದ್ದೀನಿ. ಅವತ್ತು ನೋಡಿದ್ರೆ ನೀನು ಹೆಂಡ್ತಿನ ದೀಪ ಹಚ್ಚು ಅಂತೀಯ, ಇವತ್ತು ಇಷ್ಟೊಂದು ದೊಡ್ಡ ವಿಷಯ ನಡೆದ್ರು ಅಪ್ಪ ಹೇಳ್ತಿದ್ದಾರೆ, ಏನು ಎತ್ತ ಅಂತ ಕೂಡ ಕೇಳ್ತಿಲ್ಲ. ನಿನಗೇನಾಗಿದೆ ಅಂತ ರೂಪ ತನ್ನ ಪಾಲಿಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ಲು. ಅದನ್ನ ಯಾಕೆ ಕೇಳ್ತೀಯಮ್ಮ? ಕಿರಿಯವನು ಮನೆಯಿಂದ ಹೋದ್ನಲ್ಲ, ಈಗ ಇವರು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸತ್ತೆ. ಹೋಗೋದಾದ್ರೆ ಹೋಗ್ರೋ, ನಿಮ್ಮನ್ನು ನಂಬಿ ಬಲರಾಮ್ ಇಲ್ಲ. ಹೆತ್ತು ಬೆಳೆಸಿ ದೊಡ್ಡವನಾಗಿ ಮಾಡಿ ಆಳಿಗೊಂದೊಂದು ಬಿಸ್ನೆಸ್ ಮಾಡಿಕೊಟ್ಟಾಯ್ತು. ಯಾವನು ಹೆಂಡ್ತಿನ ಕರ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಿರೋ ಹೋಗಿ, ನಿಮ್ಮನ್ನು ಯಾರೂ ಇಲ್ಲಿ ತಡೆದಿಟ್ಟಿಲ್ಲ ಅಂತ ಭಾವನೆಗಳಿಗೆ ಒಳಗಾಗಿದ್ರಿಂದ ಬಲರಾಮ್ಗೆ ಉಸಿರಾಟದ ತೊಂದರೆ ಉಂಟಾಯ್ತು. ಅಥವಾ ಹಾಗಾದಂತೆ ನಟಿಸಿದ್ರೋ ಏನೋ, ಅದು ಅವ್ರಿಗೆ ಗೊತ್ತು. ಪಾ, ನೀವ್ಯಾಕಪ್ಪ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ ಅನಾವಶ್ಯಕವಾಗಿ? ಕೂಲ್ ಡೌನ್. ಇವರೆಲ್ಲರೂ ಸೆಲ್ಫಿಶ್ಗಳು, ನಿಮ್ಮನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ಬೇಕಾಗಿರೋದು ನಿಮ್ಮ ಕಾಸು, ಹಣ ಮಾತ್ರ. ಅವತ್ತು ತನ್ನನ್ನು ಅವಮಾನಿಸಿದ ಅಣ್ಣನನ್ನು ಅವಕಾಶ ಸಿಕ್ಕ ತಕ್ಷಣ ಸೇರ್ ತೀರಿಸ್ಕೊಳ್ಳೋಕೆ ಶುರು ಮಾಡಿದ್ಲು ರೂಪ. ಇಷ್ಟೆಲ್ಲ ನಡೀತಿದೆ, ನಿನ್ನ ಹೆಂಡತಿ ಬಾಯಿ ತೆಗೆದು ಒಂದು ಮಾತಾರು ಹೇಳ್ತಿದ್ದಾಳ? ಅಷ್ಟೊಂದು ಗರ್ವ ಅವಳಿಗೆ. ಅವಳು ಹೇಗೆ ಈ ಮನೆಗೆ ಬಂದು ಸೇರಿದ್ಲು, ಹಾಗೆ ತಂಗಿನೂ ಕೂಡ ಕರ್ಕೊಂಡು ಬಂದು ಸೇರಿಸ್ಬಿಟ್ಲು. ದೊಡ್ಡ ತಂತ್ರಗಾರರ ಕುಟುಂಬ ಅನಿಸುತ್ತೆ ಅಂತ ರೂಪ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಹೋಗ್ತಿದ್ದಾಗ, ಇಲ್ಲಿ ನೋಡಿ, ನೀವು ನಿಮ್ಮ ಪಾಡಿಗೆ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ಕೊಂಡು ಹೋಗಬೇಡಿ. ನನ್ನ ತಪ್ಪೆ ದೀಪನ ಕೆಳಗಡೆ ಹಾಕಿದ್ದು, ಏನೋ ಕೈ ತಪ್ಪಿ ಕೆಳಗಡೆ ಬಿದ್ದುಬಿಡ್ತು. ಅಲ್ಲ, ನಾನು ತಿಳಿದೇ ಕೇಳ್ತಿದ್ದೀನಿ, ಈ ಮನೆಯಲ್ಲಿ ನನ್ನನ್ನು ಬಿಟ್ಟರೆ ಯಾರು ಪೂಜೆ ಮಾಡೋದು? ಪೂಜೆ ರೂಮ್ ಯಾವ ಕಡೆ ಇದೆ ಅಂತ ಇಷ್ಟು ದಿನ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿತ್ತಾ? ಸಮಯ ತಪ್ಪದೆ ಪೂಜೆ ಪುನಸ್ಕಾರ ಮಾಡೋರ ಥರ ಯಾಕೆ ಹೀಗೆ ಬೆಳಗ್ಗೆಯಿಂದಲೇ ಡ್ರಾಮಾ ಮಾಡ್ತಿದ್ದೀರಾ? ಈಗಷ್ಟೇ ನಿಮ್ಗೆಲ್ರಿಗೂ ನಾನು ಭಿಕ್ಷುಕ ಕುಟುಂಬ ಅಂತ ಗೊತ್ತಾಯ್ತಾ? ನಾನೇ ಓಡ್ ಬಂದು ನಿಮ್ಮ ಅಣ್ಣ ನನ್ನ ಮದುವೆ ಆದ್ನಾ? ನಿಮ್ಮ ಅಣ್ಣನೇ ತಾನೇ ನಾನು ಅಂದ ನೋಡಿ ಮದುವೆ ಆಗಿದ್ದು. ಅದು ನನ್ನ ತಪ್ಪ? ಮಾತಿಗೆ ಐಷಾರಾಮಿಯಾಗಿದೆಯಾ ಅಂತ ಹೇಳ್ತಿರಲ್ಲ. ಈ ಮನೆಯಲ್ಲಿ ನಾನು ಏನು ತಿಂದು ತೂಕಡಿಸ್ತಿದ್ದೀನ? ಒಬ್ಬ ಕೆಲಸದೊಳಂತೆ ತಾನೇ ನನ್ನನ್ನು ನಡ್ಸ್ಕೊತಿದ್ದೀರಾ ಎಲ್ಲರೂ? ನಿಮ್ಮೆಲ್ರಿಗೂ ನನ್ನ ಕುಂದುಕೊರತೆ ಹೇಳೋಕ್ಕೆ ಒಂದು ಅವಕಾಶ ಸಿಕ್ಬಿಟ್ಟಿದೆ. ಅದಕ್ಕೆ ನಿಮ್ಗಷ್ಟು ಸಂತೋಷ. ಇನ್ನೆಷ್ಟು ಸಾಧ್ಯವೋ ಅಷ್ಟು ಅಪವಾದನ ತಂದು ತನ್ನ ತಲೆ ಮೇಲೆ ಹಾಕಿ ಏನು ಮಾಡೋದು? ನಮ್ಮಪ್ಪ ನಿಮ್ಮ ಥರ ಕೋಟ್ಯಾಧಿಪತಿ ಏನೂ ಅಲ್ಲ. ಬಡವ ಹೆತ್ತ ಮಗಳು ನಾನು. ನಿಮ್ಮ ಬೈಗಳ ಟೀಕೆಗಳನ್ನು ಕೇಳಿಕೊಂಡು ಬಾಯಿ ಮುಚ್ಕೊಂಡಿರೋದನ್ನು ಬಿಟ್ಟು ನನಗೆ ಬೇರೆ ಏನು ಹಕ್ಕಿದೆ ಅಂದ್ಲು ಅವಳು. ಮದುವೆ ಆಗಿ ಬಂದ ಇಷ್ಟು ವರ್ಷಗಳಲ್ಲಿ ಸಾಗರಿ ಒಂದು ಬಾರಿ ಕೂಡ ಮನೆಯಲ್ಲಿದ್ದವರನ್ನು ಎದುರಿಸಿ ಮಾತಾಡಿದವಳೇ ಅಲ್ಲ. ಇವತ್ತು ಮೊದಲ ಬಾರಿಗೆ ಸಾಗರಿ ಕೋಪವನ್ನು ಆ ಇಡೀ ಮನೆ ಎದುರಿಸ್ತಿತ್ತು. ರೂಪ ಮಾತ್ರ ಅಲ್ಲ, ಭದ್ರ ಕೂಡ ಬಾಯಿ ಕಟ್ಟಿ ಹೋದ. ರೂಪಾಗೆ ಸಾಗರಿ ಕೆಲಸದಾಳುಗಳ ಎದುರುತನನ ಎದುರಿಸಿ ಮಾತಾಡಿದ್ದು ತೀರಾ ಹಿಡಿಸ್ಲಿಲ್ಲ. ಏನು ಓವರ್ ಸೌಂಡ್ ಮಾಡ್ತಿದ್ದೀರಾ? ಇಷ್ಟು ದಿನ ಇದ್ದ ಜಾಗವೇ ತಿಳಿದಂತೆ ಇದ್ರಿ, ಈಗ ಯಾರು ಕೊಟ್ಟ ಧೈರ್ಯ ನಿಮ್ಮನ್ನು ಇಷ್ಟು ಧೈರ್ಯವಾಗಿ ಮಾತಾಡಿಸ್ತಿದೆ ಅಂತ ರೂಪ ಭದ್ರನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಶ್ನೆ ಕೇಳಿದ್ಲು ಸಾಗರಿಗೆ. ಆದರೆ ಸಾಗರಿ ಅವಳು ಪ್ರತಾಪ್ ಬಗ್ಗೆ ತಿಳ್ಕೊಂಡೆ ತನ್ನನ್ನು ಸಿಕ್ಕಾಕ್ಸೋಕೆ ನೋಡ್ತಿದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಂಡ್ಳು. ಅವಳ ಮೇಲೆ ಕಳಂಕ ತರೋಕೆ ರೂಪ ಯತ್ನಿಸ್ತಿದ್ದಾಳೆ ಅಂತ ತಪ್ಪಾಗಿ ಭಾವಿಸಿದ ಸಾಗರಿ, ಇಲ್ಲೋಡು, ಸುಮ್ಮನೆ ಮಾತಾಡಬೇಡ, ಸುಮ್ಮನೆ ಮಾತಾಡೋ ಕೆಲಸ ಇಟ್ಕೋಬೇಡ. ನೀನು ಇನ್ನೊಂದು ಮನೆಗೆ ಹೋಗಿ ಬಾಳ್ಬೇಕಾಗಿರೋ ಹುಡುಗಿ. ಈ ಮನೇಲಿ ಕೂತು ನ್ಯಾಯ ತೀರ್ಮಾನ ಮಾಡೋದನ್ನು ನಿಲ್ಲಿಸು. ನಾನು ಜೀವನ ಭಿಕ್ಷೆ ಕೇಳಿ ಏನಿಲ್ಲಿ ಓಡ್ ಬರಲಿಲ್ಲ. ಊರಿಗೆ ತಿಳಿಯುವಂತೆ ತಾಳಿ ಕಟ್ಟಿಸ್ಕೊಂಡು ತಾನೇ ಈ ಮನೆಗೆ ಸೊಸೆಯಾಗಿ ಬಾಳ್ತಿದ್ದೀನಿ. ಇನ್ನೊಮ್ಮೆ ಸುಮ್ಮನೆ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಮಾತಾಡೋದನ್ನು ನೋಡಿದ್ರೆ ಯಾರೇ ಆಗಿರಲಿ ಮರ್ಯಾದೆ ಹೊರ್ಟು ಹೋಗುತ್ತೆ ಅಂದ್ಲು ಸಾಗರಿ. ಅಷ್ಟೇ, ಫಳಾರಂತ ಅವಳ ಕೆನ್ನೆಗೆ ಒಂದು ಏಟು ಬಿತ್ತು. ಸುರುಳಿ ಸುತ್ತಿ ಕೆಳಗಡೆ ಬಿದ್ಲು ಸಾಗರಿ. ರೌದ್ರಾವತಾರದಲ್ಲಿ ನಿಂತಿದ್ದ ಭದ್ರ. ಗಂಡ ಹೆಂಡತಿ ಜಗಳವಾಡ್ತಿದ್ದಂತೆ ಕೆಲಸದವರೆಲ್ಲ ಅಲ್ಲಿಂದ ಕಾಲ್ಕಿತ್ರು. ದಿಗ್ಭ್ರಮೆಗೊಂಡು ನಿಂತಿದ್ದ ರೂಪಾಳನ್ನು, ಕೆಳಗಡೆ ಬಿದ್ದಿದ್ದ ಹೆಂಡತಿಯನ್ನು ನೋಡಿದವನು ಏಳೋಕೆ ಪ್ರಯತ್ನಿಸ್ತಿದ್ದ ಸಾಗರಿಯನ್ನು ಹಿಡಿದು ಎಳ್ಕೊಂಡು ಅವರ ರೂಮಿಗೆ ಹೋದ ಭದ್ರ. ಮಂಚದ ಮೇಲೆ ಅವಳನ್ನು ತಳ್ಳಿದವನು ಬಾಗ್ಲನ್ನು ಜೋರಾಗಿ ಮುಚ್ಚಿದ. ವೇಗವಾಗಿ ಅವಳ ಹತ್ರ ಬಂದು ಸಾಗರಿಯ ಕೈಯನ್ನು ತಿರ್ಚಿ ಬೆನ್ನ ಹಿಂದೆ ತಂದವನು, ಏನೇ ನಾನು ನೋಡ್ತಿದ್ದೀನಿ, ಮಾತಿಗೆ ಮಾತು ಮಾತಾಡ್ತಲೇ ಹೋಗ್ತೀಯಾ? ಅವಳು ಏನು ಕೇಳ್ತಿದ್ದಾಳೆ, ನೀನು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ಯಾ ಅಂದ ಭದ್ರ.
ಸಾಗರಿಗೆ ಅಳು ಉಕ್ಕಿ ಬಂದಿತ್ತು. ಕೈ ಬಿಡಿ, ನೋವಾಗ್ತಿದೆ ಅಂದ್ಲು. ಅವನ ಹಿಡಿತ ಇನ್ನೂ ನೋವನ್ನು ಕೊಡ್ತಿತ್ತು. ನೋವಿನಿಂದ ಸಾಗರಿ ಚಿಮ್ಮಿ ಬಿದ್ಲು. ಯಾಕೆ, ಈಗ ನಾನು ಮುಟ್ಟೋದು ಕೂಡ ನಿನಗೆ ಕಷ್ಟ ಆಗಿದೆಯಾ? ಇಷ್ಟು ದಿನ ಬಾಯಿ ಮುಚ್ಕೊಂಡು ಕ್ರಿಮಿ ತರಹ ಇದ್ದೆ, ಈಗೇನು ಹೊಸದಾಗಿ ಆ ಕ್ರಿಮಿಗೆ ವಿಷದ ಚಿಗುರು ಮೊಳೀತಿದೆ? ಯಾರು ಕೊಟ್ಟ ಧೈರ್ಯ ಇದು ಅಂದ. ಅಯ್ಯೋ, ಯಾಕೆ ಈ ಮನೆಯಲ್ಲಿ ಎಲ್ಲರೂ ಇದನ್ನೇ ಕೇಳಿ ನನ್ನನ್ನು ಕೊಲ್ತಿದ್ದೀರಾ? ನೀವೆಲ್ಲ ಏನನ್ನ ನಿರೀಕ್ಷಿಸ್ತಿದ್ದೀರಾ? ಆ ಪ್ರತಾಪ್ ಈ ಹೊತ್ತಿಗೆ ಅವ್ನು ನನ್ನ ಹತ್ರ ಮಾತಾಡಿದ್ದು ನಿಮಗೆ ತಿಳಿದಿರುತ್ತಲ್ವಾ? ಅದಕ್ಕೆ ತಾನೇ ಎಲ್ಲರೂ ನನ್ನ ಬಾಯಿಂದಲೇ ಆ ಮಾತು ಬರಲಿ ಅಂತ ಕಾಯ್ತಿದ್ದೀರಾ ಅಂದ್ಲು. ಇಷ್ಟು ವರ್ಷಗಳಿಂದ ಅವಳನ್ನು ಹದಗೊಳಿಸಿ ಹೆದರಿಸಿ ಅವಳ ಭಾವನೆಗಳನ್ನು ಗೌರವಿಸದ ಭದ್ರ ಕೂಡ ಮೊದಲ ಬಾರಿಗೆ ಸಾಗರಿ ಮಾತನ್ನು ಕೇಳಿ ಬೆಚ್ಚಿಬಿದ್ದ. ಅವಳನ್ನು ಬಿಗಿಯಾಗಿ ಹಿಡಿದಿದ್ದ ಅವನ ಕೈಗಳು ನಡುಗಿದ್ವು. ಉಗ್ಲನ್ನು ನುಂಗಿದ. AC ರೂಮ್ನಲ್ಲೂ ಅವನಿಗೆ ಬೆವರು ಹರಿತು. ಇನ್ನೂ ಸಾಗರಿ ಬಾಯಿ ತಿರಿದು ಯಾವುದನ್ನು ಹೇಳಿರಲಿಲ್ಲ. ಆದರೆ ಕೇಳಬಾರ್ದ ಯಾವುದೋ ಒಂದು ಅವಳ ಬಾಯಿಂದ ಬಂದ್ಬಿಡ್ತು ಅನ್ನೋ ಭಯ ಮತ್ತು ಆತಂಕ ಭದ್ರನನ್ನು ಯೋಚಿಸೋಕ್ಕೂ ಬಿಡಲಿಲ್ಲ. ಕೆಲವು ದಿನಗಳಿಂದಲೇ ಗೊಂದಲದ ತುದಿಯಲ್ಲಿದ್ದವನಿಗೆ ಸಾಗರಿಯ ವರ್ತನೆ ದೊಡ್ಡ ಭಯವನ್ನೇ ಹುಟ್ಟಿಸ್ಬಿಟ್ಟಿತ್ತು. ಏನೇ, ಯಾವುದನ್ನೇ ನಿನ್ನ ಬಾಯಿಂದ ಹೇಳೋಕೆ ಹೊರಟಿದ್ಯಾ? ಆ ಪ್ರತಾಪ್ ಜೊತೆಗೆ ನೀನು ಹೋಗೋಕೆ ಹೊರಟಿದ್ಯಾ ಅಂದ ಭದ್ರ. ಛೀ, ತಪ್ಪಾಗಿ ಮಾತಾಡಬೇಡಿ ಅಂತ ಕಿವಿಗಳನ್ನು ಮುಚ್ಕೊಂಡ್ಲು ಸಾಗರಿ. ಅವಳ ಕೈಯನ್ನು ಹಿಡಿದು ಎಳೆದು, ಸತ್ಯ ಹೇಳಿದ್ರೆ ಸುಡ್ತಿದ್ಯಾ? ಅವನ ಜೊತೆಗೆ ನೀನು ಮಾತಾಡಲಿಲ್ವಾ? ಅವನು ನಿನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳಲಿಲ್ವಾ? ನಿನ್ನನ್ನು ಬಂದುಬಿಡು ಅಂತ ಕೇಳಲಿಲ್ವಾ ಅಂದ ಭದ್ರ. ಅವನ ಮಾತು ಕೇಳಿ ಸಾಗರಿ ಕಂಗಾಲಾದ್ಲು. ಹಾಗಾದರೆ ಎಲ್ಲನೂ ತಿಳ್ಕೊಂಡೇ ಸುಮ್ಮನಿದ್ದೀರಾ, ಇಲ್ಲ ನನ್ನನ್ನು ಪತ್ತೇದಾರಿ ಮಾಡ್ತಿದ್ದೀರಾ ಅಂದವಳ ಕಣ್ಣೀರು ಅವಳ ಕಣ್ಣುಗಳಲ್ಲಿ ನಿಂತು ಹೋಯಿತು. ಮನಸ್ಸು ಕಹಿ ತುಂಬಿ ಹರಿತು. ಭದ್ರನಿಗೆ ಅವಳನ್ನು ಹಂಗೆ ನೋಡೋಕೆ ಮನಸ್ಸು ನೋವ್ತು. ಆದರೂ ಪ್ರತಾಪ್ ಮಾತಾಡಿದ್ದನ್ನು ಅವಳೇ ಬಂದು ಹೇಳಿದರೆ ಅವನು ಸಹಜವಾಗಿ ಇರ್ತಿದ್ನೋ ಏನೋ. ಆದರೆ ಮನಸ್ಸಿನ ಮೂಲೆಯಲ್ಲಿ ಅವಳನ್ನು ತಾನು ನಡೆಸ್ಕೊಂಡ ರೀತಿ ತಪ್ಪು ಅಂತ ಅವನಿಗೆ ಸತ್ಯ ಚುಚ್ಚಿದ್ರಿಂದ ಎಲ್ಲಿ ಪ್ರತಾಪ್ ಅವಳ ಮನಸ್ಸಿನಲ್ಲಿ ಜಾಗ ಪಡೆದ್ಬಿಡ್ತಾನೋ ಅಂತ ಭಯಪಟ್ಟ. ಸಾಗರಿ ತನ್ನನ್ನು ಬಿಟ್ಟು ಹೊರಟು ಹೋಗ್ತಾಳೇನೋ ಅನ್ನೋ ಭಯ. ಹೌದು, ಹಾಗೆ ಇಟ್ಕೋ, ಹೇಳು, ಅವನ ಜೊತೆಗೆ ಹೋಗ್ತೀಯಾ ನೀನು ಅಂತ ಅವಳನ್ನು ಹಿಡಿದು ಜಾಡಿಸ್ತಾ ಭದ್ರ. ಸಾಗರಿಗೆ ಉನ್ಮಾದವೇ ಹಿಡಿದು ಬಿಟ್ಟಿತ್ತು. ಹೋಗ್ತೀನಿ, ನಿಮ್ಮಂತಹ ಒಂದು ಮೃಗದ ಜೊತೆಗೆ ಬಾಳೋದಕ್ಕಿಂತ ನನ್ನ ಬೆಲೆ ತಿಳಿದಿರೋ ಅವನ ಜೊತೆಗೆ ಹೋಗೋದ್ರಲ್ಲಿ ಏನು ತಪ್ಪು ಅಂತ ಅವಳು ಕೂಡ ಪ್ರತಿಯಾಗಿ ಚೀರಿದ್ಲು. ಏಯ್, ಅವನ ಜೊತೆಗೆ ಹೋಗೋದಕ್ಕಿಂತ ನೀನು ಸತ್ತು ಹೋಗೆ ಅಂತ ಅವಳನ್ನು ಹೊಡೆದು ತಳ್ಳಿದಾಗ ಅವಳ ತಲೆ ಮಂಚದ ತುದಿಗೆ ಬಡಿದು ರಕ್ತದ ಮಡುವಿನಲ್ಲಿ ಬಿದ್ಲು ಸಾಗರಿ. ಇತ್ತ ರುದ್ರನ ಮನೆಯಲ್ಲಿ, ನಾನು ಖಂಡಿತವಾಗ್ಲೂ ನಮ್ಮ ಅಪ್ಪನ ಮನೆಗೆ ಹೋಗಲೇಬೇಕಾ ಅಂತ ತುಟಿ ಮುರಿದು ಕೇಳಿದ್ಲು ಸುಸ್ವರ. ಅವಳ ಆ ತುಟಿ ಮುರಿಯೋ ಶೈಲಿ ರುದ್ರನನ್ನು ಒಂದು ಕ್ಷಣ ನಡುಗಿಸಿತ್ತು. ಕೆಲವು ದಿನಗಳಿಂದಲೇ ಅವಳನ್ನು ನೋಡಿದಾಗಲೆಲ್ಲ ಅವನ ಮನಸ್ಸು ಮತ್ತು ದೇಹ ಅವಳಿಗೋಸ್ಕರ ಹಂಬಲಿಸೋಕೆ ಶುರು ಮಾಡಿದ್ದನ್ನು ಅವನು ಕಂಟ್ರೋಲ್ ಮಾಡ್ತಲೇ ಇದ್ದ. ಪ್ರತಿಯೊಂದು ಬಾರಿಯೂ ಅವಳು ರೀ ಅಂತ ಕರೆಯೋವಾಗ ಅವನ ಗಾಡಿಯ ಸದ್ದು ಕೇಳಿ ಕಾಲ್ಗೆಜ್ಜೆಯ ನಾದದೊಂದಿಗೆ ಓಡೋಡಿ ಬಂದು ಬಾಗಿಲ ಹೊಸ್ತಿಲಲ್ಲಿ ನಿಲ್ಲೋವಾಗ ಅರಳೋ ಅವಳ ಕಣ್ಣುಗಳು ಅವನಲ್ಲಿ ದೀರ್ಘ ನಿಟ್ಟುಸಿರನ್ನು ತರಿಸ್ತಿದ್ವು. ಆಗಾಗ ಅವಳಿಗೋಸ್ಕರ ಚಾಕ್ಲೇಟ್, ಐಸ್ ಕ್ರೀಮ್ ಅಂತ ತಂದು ಅದನ್ನು ತಕ್ಷಣ ಅವಳಿಗೆ ಕೊಡದೆ ತಮಾಷೆ ಮಾಡುವಾಗ ಅವಳ ದೇಹ ತನ್ನ ಮೇಲಷ್ಟೇ ತಗುಲ್ತಾ ಇರೋದನ್ನು ಗಮನಿಸ್ದೆ ತನ್ನ ತಲೆಯ ಮೇಲೆ ರುದ್ರ ಎತ್ತಿ ಹಿಡಿದಿರೋ ಆ ತಿಂಡಿ ಮೇಲೆಯೇ ಅವಳ ಸಂಪೂರ್ಣ ಗಮನ ಇರ್ತಿತ್ತು. ಆದರೆ ರುದ್ರನ ಗಮನವೆಲ್ಲ ಸುಸ್ವರಳ ಮೇಲೆಯೇ ನೆಟ್ಟಿರ್ತಿತ್ತು. ಹೂವಿಗಿಂತಲೂ ಮೃದುವಾದ ಅವಳ ಶರೀರ ಕಬ್ಬಿಣದಂತಹ ತನ್ನ ದೇಹಕ್ಕೆ ತಗಲಿದಾಗ ಆಗಲೇ ಅವಳನ್ನು ಬಿಗಿಯಾಗಿ ಅಪ್ಕೊಂಡು ಮುತ್ತಿಡೋಕೆ ರುದ್ರನ ಹೃದಯ ಪಡೋ ಪಾಡನ್ನು ಅವನು ಮಾತ್ರವೇ ಬಲ್ಲವನಾಗಿದ್ದ. ಆದರೆ ಜೊತೆಗೆ ಆಹ್ವಾನವಲ್ಲದ ಅತಿಥಿಯಂತೆ ಅವನ ಅಪರಾಧಿ ಪ್ರಜ್ಞೆಯೂ ಬಂದು ಹೋಗ್ತಿತ್ತು. ಬಹುಶಃ ಅಮೃತಗೂ ಹೀಗೆ ಅನಿಸಿತ್ತೋ ಏನೋ. ಅವಳು ನನ್ನ ಮೇಲೆ ಕುರುಡು ಪ್ರೀತಿ ಇಟ್ಕೊಂಡಿದ್ಲಲ್ವಾ, ಆ ಅಪರಾಧಿ ಪ್ರಜ್ಞೆ ಮೆಲ್ಲನೆ ಅವನನ್ನು ಕೊಲ್ಲೋಕೆ ಶುರು ಮಾಡಿತ್ತು. ಒಂದೆಡೆ ಬಿಸ್ನೆಸ್ನಲ್ಲಿ ಅವನಿಗೆ ಶತ್ರುಗಳು ಹೆಚ್ಚಾಗ್ತಿದ್ರು, ಇನ್ನೊಂದೆಡೆ ಕುಟುಂಬದಲ್ಲೂ ಸಣ್ಣ ಪುಟ್ಟ ಗಲಾಟೆಗಳು. ತನ್ನ ಭಾವನೆಗಳನ್ನು ನಿಯಂತ್ರಿಸೋಕೆ ಸಾಧ್ಯ ಆಗದೆ ಪ್ರತಿದಿನ ತನ್ನಲ್ಲೇ ಸೋಲ್ತಿದ್ದ ರುದ್ರ. ಬಿಸ್ನೆಸ್ ಕೆಲಸವಾಗಿ ಅವನು ಒಂದು ಸೆಮಿನಾರ್ಗೆ ಹೋಗಬೇಕಾಗಿತ್ತು. ಸುಸ್ವರ ತಾನೂ ಕೂಡ ಅವನ ಜೊತೆಗೆ ಬರೋದಾಗಿ ಹಠ ಹಿಡಿದ್ಲು. ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ನೋ ಅಂದ ರುದ್ರ. ಏನ್ರಿ ನೀವು, ನಾನು ಯಾವುದನ್ನಾದರೂ ಆಸೆಯಿಂದ ಕೇಳಿದರೆ ತಕ್ಷಣ ನೋ ಅಂತೀರಲ್ಲ ಅಂತ ಅವಳ ಮುಖ ಸಣ್ಣದಾಯಿತು.
ಎಲ್ಲದಕ್ಕೂ ನಾನು ಇಲ್ಲ ಅಂತೀನಾ ಅಂದ ರುದ್ರ. ಯಾವುದನ್ನೆಲ್ಲ ನಾನು ತುಂಬ ಆಸೆಯಿಂದ ಕೇಳ್ತೀನೋ ಅದನ್ನೆಲ್ಲ ನೀವು ಬೇಡ ಅಂತೀರಾ ಅಂದ್ಲು ಸುಸ್ವರ. ನಾನೇನು ಕೆಲಸ ಕಾರ್ಯ ಇಲ್ಲದೆ ಸುಮ್ಮನೆ ಸುತ್ತಾಡೋಕೆ ಹೋಗ್ತಿಲ್ಲ, ಬಿಸ್ನೆಸ್ ವಿಷಯವಾಗಿ ಹೋಗ್ತಿದ್ದೀನಿ. ಹೋಗಿ ಬರೋಕೆ ಹೇಗೂ ಒಂದು ವಾರ ಆಗುತ್ತೆ. ನಿನ್ನನ್ನು ಕರ್ಕೊಂಡು ಹೋದರೆ ಅದೆಲ್ಲ ಸರಿ ಬರಲ್ಲ ಅಂತ ಗಿಳಿ ಪಾಠ ಹೇಳುವಂತೆ ಮೆಲ್ಲನೆ ಅವಳಿಗೆ ತಿಳಿಸ್ದ. ನಾನು ನಿಮ್ಗೆ ಯಾವುದೇ ತೊಂದರೆ ಕೊಡಲ್ಲ, ನಾನು ಸುಮ್ಮನೆ ರೂಮ್ನಲ್ಲೇ ಇರ್ತೀನಿ. ಊಟ ಕೂಡ ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳಲ್ಲ. ಬರೀ ರೊಟ್ಟಿ ಇದ್ದರೂ ನಾನು ತಿನ್ಕೋತೀನಿ. ಪ್ಲೀಸ್ ರೀ, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಅವನ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡ್ಲು ಸುಸ್ವರ. ಸುಸ್ವರ, ಹೇಳಿದರೆ ಕೇಳು, ಸುಮ್ಮನೆ ಹಠ ಹಿಡಿಬೇಡ. ನಿಮ್ಮ ಅಪ್ಪನ ಮನೆಗೆ ತಾನೇ ಹೋಗು ಅಂತಿದ್ದೀನಿ, ಜಾಲಿಯಾಗಿ ಹೋಗ್ಬಾ ಅಂತ ಅವನು ಸಾಧಾರಣವಾಗಿ ಹೇಳಿಬಿಟ್ಟ. ಅವಳಿಗೆ ಯಾಕೋ ಅವನು ಹಾಗೆ ಹೇಳಿದ್ದು ಇಷ್ಟ ಆಗಲಿಲ್ಲ. ನಾನು ನಿಮ್ಮ ಜೊತೆಗೆ ಇಲ್ಲ ಅಂದರೆ ನಿಮ್ಗೆ ತುಂಬ ಜಾಲಿಯಾಗಿರುತ್ತಾ ಅಂತ ಸುಮ್ಮನೆ ಅವನ ಮೇಲೆ ಕೋಪಗೊಂಡು ಸುಸ್ವರ. ಏಯ್ ಹುಚ್ಚಿ, ನಿನಗೆ ಜಾಲಿಯಾಗಿರುತ್ತೆ ಅಂತ ನಾನು ಹೇಳಿದ್ದು. ನಿನ್ನೂರು ಅಪ್ಪ ನಿನ್ನ ಪರಿಚಯದವ್ರು ಎಲ್ಲರನ್ನ ನೋಡೋಕೆ ಹೋಗ್ತೀಯ. ಒಂದು ವಾರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಾ. ನಿಜ ಹೇಳಬೇಕಂದ್ರೆ ಅಲ್ಲಿಗೆ ಹೋದರೆ ನನ್ನ ನೆನಪೇ ನಿನಗೆ ಬರಲ್ಲ ಅಂದ ರುದ್ರ. ನಿಮಗೆ ನನ್ನ ನೆನಪು ಬರಲ್ಲ ಅಂತ ಹೇಳಿ ನನ್ನ ಬಗ್ಗೆ ನಿಮಗೇನು ಕಾಳಜಿ? ಸ್ವಲ್ಪನಾದರೂ ನನ್ನ ಮೇಲೆ ಕಾಳಜಿ ಇದ್ದಿದ್ರೆ ಹೀಗೆ ನನ್ನನ್ನು ಒಂಟಿಯಾಗಿಬಿಟ್ಟು ನೀವು ನಿಮ್ಮ ಪಾಡಿಗೆ ಸಂತೋಷವಾಗಿ ವಿದೇಶಕ್ಕೆ ಹೋಗ್ತಿದ್ರಾ? ಕಾರಣವೇ ಇಲ್ಲದೆ ಅತ್ಲು ಸುಸ್ವರ. ಅವನು ಸಮಾಧಾನ ಪಡಿಸೋಕೆ ಹೇಳಿದ ಯಾವುದೇ ಮಾತುಗಳು ಅವಳ ಮೇಲೆ ಕೆಲಸ ಮಾಡಲಿಲ್ಲ. ಮುಖವನ್ನು ಕೆಳಗಡೆ ಹಾಕ್ಕೊಂಡು ಕೂತಿದ್ಲು. ರುದ್ರನಿಗೆ ಪೆಟ್ಟಾದಾಗಿನಿಂದ ಇಬ್ಬರು ಒಂದೇ ರೂಮ್ನಲ್ಲಿ ಒಂದೇ ಮಂಚದಲ್ಲಿ ಮಲಗ್ತಿದ್ದಾರೆ. ಆವತ್ತು ಅವನಿಗೆ ಮುಖ ತೋರಿಸ್ತವಳು ಪಕ್ಕದ ರೂಮಿಗೆ ಹೋಗಿ ಮಲಗಿಬಿಟ್ಲು. ಅವಳ ಹಿಂದೆಯೇ ಬಂದವನು, ಸುಸ್ವರ, ಈಗ ಯಾಕೆ ನೀನು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಏನು ಅಂದ್ಕೊಂಡಿದ್ಯಾ ನಿನ್ನ ಮನಸ್ಸಿನಲ್ಲಿ? ನಾನೇನು ಕೆಲಸ ಕಾರ್ಯ ಎಲ್ಲೇ ಕೂತಿದ್ದೀನ? ಒಂದು ಬಾರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನೀನೇನು ಸಣ್ಣ ಮಗುನ? ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ನೀನು ನಿನ್ನ ಲಿಮಿಟ್ ದಾಟ್ತಿದ್ಯಾ ಅಂದ ಅವನು. ಅದಕ್ಕಿಂತ ಹೆಚ್ಚಾಗಿ ಅವಳನ್ನು ಸಮಾಧಾನ ಪಡಿಸೋಕೆ ಅವನಿಗೆ ತಾಳ್ಮೆ ಇರಲಿಲ್ಲ. ಯಾಕೆ ಸುಮ್ಮನೆ ಅವಳು ಕೋಪ ಮಾಡ್ಕೊಳ್ತಿದ್ದಾಳೆ ಅಂತ ಒಬ್ಬ ಗಂಡಸಾಗಿ ಅವನು ಯೋಚಿಸಿದ್ನೇ ಹೊರತು ಅವಳ ಕೋಪದ ಹಿಂದೆ ಇರೋ ನಿಜವಾದ ಕಾರಣವನ್ನು ತಿಳ್ಕೊಳ್ಳೋಕೆ ಅವನು ಸೋತು ಹೋದ. ಸುಸ್ವರಾಗಿ ಅವನ ಜೊತೆಗೇ ಇರಬೇಕಿತ್ತು. ಅವ್ನು ಮಾತಾಡಲಿ ಬಿಡಲಿ, ಕೆಲಸ ಮಾಡಲಿ ಅಥವಾ ಮಲಗಲಿ, ಅವ್ನು ತನ್ನ ಪಕ್ಕದಲ್ಲಿದ್ದರೆ ಅದೇ ಅವಳಿಗೆ ಸಾಕಾಗಿತ್ತು. ಅವಳು ಕೂಡ ಕೆಲವು ದಿನಗಳಿಂದ ಪರೋಕ್ಷವಾಗಿ ತನ್ನ ಮನಸ್ಸಿನಲ್ಲಿರೋದನ್ನು ಅವನಿಗೆ ತಿಳಿಸ್ತಲೇ ಇದ್ದಾಳೆ. ಅವನ ದೇಹಕ್ಕೆ ತಾಗುವಂತೆ ನಡ್ಕೊಳ್ಳೋದು, ಅವನ ಮನೆಯಲ್ಲಿದ್ದಾಗ ಅಡುಗೆನ ಹಠವಾಗಿ ತಂದು ಅವನಿಗೆ ತಿನ್ನಿಸೋದು, ಈಗ ಚೆನ್ನಾಗಿ ಸೀರೆ ಉಡೋಕೆ ಕಲ್ತಿದ್ರು ಬೇಕಂತಲೇ ಸೀರೆನ ಅಡ್ಡದಿಡ್ಡವಾಗಿ ಉಟ್ಕೊಂಡು ಅದನ್ನು ಅವನಿಂದ ಸರಿ ಮಾಡಿಸ್ಕೊಳ್ಳೋದು. ಹೀಗೆ ಬಾಯಿ ಬಿಟ್ಟು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದೆ ಏನೇನೋ ರೀತಿಲಿ ತನ್ನ ಮನಸ್ಸಿನಲ್ಲಿರೋದನ್ನು ಅವನಿಗೆ ತಿಳಿಸ್ತಲೇ ಇದ್ದಾಳೆ ಆ ಹುಡುಗಿ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಅವನಿಗೆ ಸಾಲುವಷ್ಟು ತಿಳಿವಳಿಕೆ ಇರಲಿಲ್ಲ. ಇಬ್ಬರೂ ಒಂದು ರೀತಿಯ ಮುಚ್ಚುಮರೆ ಆಟದಲ್ಲಿ ಮುಳುಗಿದ್ದಾರೆ. ಹಾಗಾದರೆ ನನ್ನನ್ನು ನೋಡಿದೆ, ನನ್ನ ಹತ್ರ ಮಾತಾಡದೆ ಇವರಿಂದ ಇರೋಕ್ಕೆ ಸಾಧ್ಯ ಅಲ್ವಾ? ಇರಲಿ ಬಿಡು, ಸಂತೋಷವಾಗಿರಲಿ, ನನಗೇನು, ನಾನು ಊರಿಗೆ ಹೋಗ್ತೀನಿ. ಎಷ್ಟು ದಿನ ಆಯಿತು ಅಪ್ಪನನ್ನು ನೋಡಿ. ಇವ್ರು ಫೋನ್ ಮಾಡಿದ್ರು ನಾನು ಅಲ್ಲಿ ಹೋಗಿ ರಿಸೀವ್ ಮಾಡಲ್ಲ ಅಂತ ಹಠದಿಂದ ಅಂದ್ಕೊಂಡ್ಲು ಸುಸ್ವರ. ಅವಳ ಊರಿಗೆ ಕೂಡ ರುದ್ರ ಜೊತೇಲಿ ಬರಲಿಲ್ಲ. ಅವಳಿಗೆ ರಕ್ಷಣೆಯಾಗಿ ದಿಲೀಪ್ ಮಾತ್ರ ಅವಳ ಜೊತೆಗೆ ಹೋದ. ಹೊರಡೋವರೆಗೂ ಹಠ ಹಿಡ್ದಿದ್ದವಳ ಮನಸ್ಸು ತಾಳೋಕ್ಕಾಗದೆ ಅವನ ಬಳಿಗೆ ಹೋದ್ಲು. ಜಾಗ್ರತೆಯಾಗಿರು, ಸಮಯಕ್ಕೆ ಸರಿಯಾಗಿ ಊಟ ಮಾಡು, ಟೈಮ್ ಸಿಕ್ಕಾಗ ನಾನೇ ಕಾಲ್ ಮಾಡ್ತೀನಿ ಅಂತ ಲ್ಯಾಪ್ಟಾಪ್ನಲ್ಲಿ ಮುಳುಕೊಂಡೆ ಅವಳ ಬಳಿ ಮಾತಾಡ್ದ ರುದ್ರ. ಸುಮ್ಮನೆ ಅವನ ಪಕ್ಕದಲ್ಲಿ ನಿಂತ್ಕೊಂಡಿದ್ಲು ಸುಸ್ವರ. ಅವಳು ಏನೂ ಮಾತಾಡದೆ ನಿಂತಿರೋದನ್ನು ನೋಡಿ ಅವಳತ್ತ ನೋಡ್ದ. ಸುಸ್ವರಳ ಕಣ್ಣು ತುಂಬ ಕಣ್ಣೀರು ತುಂಬಿಕೊಂಡಿತ್ತು. ಅವನ ಹೃದಯದೊಳಗೆ ಅವಳ ಕಣ್ಣೀರು ನೋವನ್ನು ಉಂಟು ಮಾಡಿದ್ರು ಗಂಭೀರವಾಗಿ, ಹೊರಡೋವಾಗ ಯಾಕೆ ಅಳು ಅಂದ. ನಾನು ಊರಿಗೆ ಹೋಗ್ತಿದ್ದೀನಿ ಅಂದ್ಲು ಸುಸ್ವರ. ನಾನೇ ತಾನೇ ನಿನ್ನನ್ನು ಊರಿಗೆ ಕಳಿಸ್ತಿರೋದು ಅಂದ ರುದ್ರ. ಸಮಯಕ್ಕೆ ಸರಿಯಾಗಿ ನನಗೆ ಊಟ ಮಾಡೋಕೆ ಗೊತ್ತು, ನನ್ನನ್ನು ಜಾಗೃತಿಯಾಗಿ ನೋಡ್ಕೊಳ್ಳೋಕ್ಕೂ ಗೊತ್ತು. ನೀವು ಫೋನ್ ಮಾಡಿದಾಗ ನನಗೆ ಟೈಮ್ ಇದ್ದರೆ ನಾನು ತೆಗೆದು ಮಾತಾಡ್ತೀನಿ ಅಂತ ಅವಳು ಕೂಡ ಹಠವಾಗಿಯೇ ಉತ್ತರ ನೀಡಿದ್ಲು. ಮೂಗು ಅರಳಿಸಿ ಅವಳು ಮಾತಾಡಿದ್ದು ಅವನಿಗೆ ನಗು ತರಿಸಿತ್ತು. ತುಂಬ ಸಂತೋಷ, ಹೋಗ್ಬಾ ಅಂದ. ಅವನ ಮಾತು ಅವಳಿಗೆ ಇನ್ನೂ ಕಿರಿಕಿರಿ ಉಂಟು ಮಾಡಿತ್ತು. ಅಷ್ಟೇ ತಾನೆ, ನಾನು ಹೊರಡ್ತೀನಿ ಅಂದ್ಲು. ಅಷ್ಟೆ, ಹೊರಡು ಅಂದ ರುದ್ರ. ಹೋಗ್ತಿದ್ದೀನಿ ಅಂದ್ಲು ಸುಸ್ವರ. ಸರಿ, ಜಾಗ್ರತೆಯಾಗಿ ಹೋಗ್ಬಾ ಅಂದ ರುದ್ರ. ನಾನು ಹೋಗ್ತಿದ್ದೀನಿ ಅಂದ್ಲು ಸುಸ್ವರ ಮತ್ತೆ. ಅವಳು ಯಾಕೆ ಅಲ್ಲೇ ನಿಂತಿದ್ದಾಳೆ ಅಂತ ಅವನಿಗೆ ಅರ್ಥ ಆಯಿತು. ಅವಳನ್ನು ಬಿಗಿಯಾಗಿ ಒಪ್ಕೊಂಡು ಮುತ್ತಿನ ಮಳೆಗರಿಯೋಕೆ ಅವನ ದೇಹದ ಪ್ರತಿಯೊಂದು ಜೀವಕೋಶವು ತವಕಿಸ್ತಿತ್ತು. ಆದರೂ ಯಾವುದೋ ಒಂದು ಭಾವನೆ ಅವನನ್ನು ಕುಳಿತ ಜಾಗದಿಂದ ಕದಲ್ದಿರೋ ಹಾಗೆ ಮಾಡಿತ್ತು. ಅವಳಾಗಿಯೇ ಮುಂದೆ ಬಂದು ತನ್ನ ಮನಸ್ಸಿನಲ್ಲಿರೋದನ್ನು ಹೇಳಬೇಕು ಅಂತ ಅವನು ಯೋಚಿಸ್ತಿದ್ದಾನೆ.
ತನ್ನಿಂದ ಸಾಧ್ಯವಾದ ಪ್ರಯತ್ನಗಳನ್ನು ಮಾಡಿ ಆಗಿದೆ. ಇನ್ನು ಮುಂದೆ ಅವನಷ್ಟೇ ಹೆಜ್ಜೆ ಇಡಬೇಕು ಅಂತ ಅವಳು ಯೋಚಿಸ್ತಿದ್ದಾಳೆ. ಅವನು ಸುಮ್ಮನೆ ಕೂತಿರೋದನ್ನು ಕಂಡು ತುಟಿ ನಡುಕ್ತಾ ವೇಗವಾಗಿ ದಿಲೀಪ್ ಜೊತೆಗೆ ಹೊರಟು ಹೋದ್ಲು ಸುಸ್ವರ. ಸುಸ್ವರ ಹೋಗ್ತಿದ್ದ ಕಾರು ಮನೆಯಿಂದ ಮರೆಯಾಗೋವರೆಗೂ ತನ್ನ ರೂಮಿನ ಕಿಟಕಿಯಿಂದ ನೋಡ್ತಾ ನಿಂತಿದ್ದ ರುದ್ರ. ಇಷ್ಟು ದಿನ ಕೈಯಲ್ಲಿದ್ದ ಯಾವುದೋ ಒಂದು ವಸ್ತು ನುಣುಚಿ ಎಲ್ಲೋ ಹೋಗ್ತಾ ಇರೋ ಭಾವನೆ. ಯಶೋಧರ ಅಗಲಿಕೆಯ ಸಮಯದಲ್ಲಿ ಅವನು ಅನುಭವಿಸಿದ ನೋವು. ಅವನ ತಲೆಯನ್ನು ಅಲ್ಲಾಡಿಸಿ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡ. ನೀನಿನ್ನೂ ಕರ್ತವ್ಯಕ್ಕಾಗಿಯೇ ನನ್ನನ್ನು ನಿನ್ನ ಗಂಡ ಅಂತ ಸ್ವೀಕರಿಸೋಕೆ ಯೋಚಿಸ್ತಿದ್ಯಾ? ಯಾವಾಗ ನೀನು ಮನಸಾರೆ ನನ್ನನ್ನು ಗಂಡ ಅಂತ ಸ್ವೀಕರಿಸ್ತೀಯೋ ಆಗ ನಾನು ನಿನ್ನನ್ನು ಸಂಪೂರ್ಣವಾಗಿ ಸ್ವೀಕರಿಸ್ತೀನಿ. ಈ ಅಗಲಿಕೆ ನಮ್ಮಿಬ್ಬರಿಗೂ ತುಂಬ ಮುಖ್ಯವಾದದ್ದು. ಹತ್ತಿರ ಇದ್ದಾಗ ಅರ್ಥವಾಗದ ಅನೇಕ ವಿಷಯಗಳು ದೂರ ಆದಾಗ ಅರ್ಥ ಆಗುತ್ತವೆ. ಐ ಮಿಸ್ ಯು ಬ್ಯಾಡ್ಲಿ ಸುಸ್ವರ ಅಂತ ದೀರ್ಘ ನಿಟ್ಟುಸಿರು ಬಿಟ್ಟು ತನ್ನನ್ನು ತಾನು ಸಮಸ್ಥಿತಿಗೆ ತಂದುಕೊಂಡ. ಬಿಸ್ನೆಸ್ ವಿಷಯವಾಗಿ ಮಾತ್ರವಲ್ಲದೆ ಸುಸ್ವರ ಸದ್ಯಕ್ಕೆ ದೆಹಲಿಯಲ್ಲಿ ಇಲ್ಲದೇ ಇರೋದು ಒಳ್ಳೆಯದು ಅಂತಲೇ ಅನಿಸ್ತು ಅವನಿಗೆ. ನಿನ್ನೆ ಅವನು ಕೇಳಿದ ವಿಷಯ ಅಷ್ಟೇನು ಸರಿ ಇರಲಿಲ್ಲ. ಸಾಗರಿಯ ತಲೆಗೆ ಪೆಟ್ಟಾಗಿ ಆಸ್ಪತ್ರೆಗೆ ಸೇರಲ್ಪಟ್ಟಿದ್ದಾಳೆ ಅಂತ ಕೇಳ್ದ ಅವನು. ಜೀವಕ್ಕೆ ಯಾವುದೇ ಅಪಾಯ ಇಲ್ಲ, ಕಣ್ಣು ಬಿಟ್ಟಿದ್ದಾಳೆ ಅನ್ನೋ ಮಾಹಿತಿ ಕೂಡ ರುದ್ರನಿಗೆ ತಲುಪಿತ್ತು. ಮೆಟ್ಟಿಲಿಂದ ಜಾರಿ ಬಿದ್ಲು ಅಂತ ಎಲ್ರಿಗೂ ಹರಡಿದ ಸುದ್ದಿನ ರುದ್ರನಿಗೆ ನಂಬೋಕ್ಕಾಗಲಿಲ್ಲ. ಈಗ ನಡೀತಾ ಇರೋ ಸನ್ನಿವೇಶ ಭದ್ರನನ್ನು ಅಪರಾಧಿಯಾಗಿ ರುದ್ರನ ಮನಸ್ಸಿನ ಮುಂದೆ ತಂದು ನಿಲ್ಲಿಸಿತ್ತು. ಮೆಟ್ಟಿಲಿಂದ ಬಿದ್ಲು ಅಂತ ಹೇಳಿದ ಸುಳ್ಳು ಪರೀಕ್ಷಿತ್ ಕುಟುಂಬಕ್ಕಾಗಿ ಹೇಳಬಹುದಾಗಿತ್ತು. ಇದುವರೆಗೆ ಅವನ ಕುಟುಂಬದಲ್ಲಿದ್ದ ಯಾರೊಬ್ಬರೂ ಕೂಡ ಸಾಗರಿಗೆ ಹಿಂಗಾಗಿದೆ ಅಂತ ರುದ್ರಂಗೆ ಮಾಹಿತಿ ನೀಡಲಿಲ್ಲ. ಹೇಗಿದ್ರೂ ಅವನಿಗೆ ತಿಳಿದೇ ಹೋಗುತ್ತೆ, ಬರೋದಾದರೆ ಅವನಾಗೆ ಬರಲಿ ಅನ್ನೋದು ಅವರ ಮನಸ್ಥಿತಿ ಆಗಿತ್ತು. ಸುಸ್ವರ ಇಲ್ಲೇ ಇದ್ದರೆ ಖಂಡಿತ ವಿಷಯ ತಿಳಿದು ಸಾಗರಿನ ನೋಡೋಕೆ ತುಡಿತಾ ಇದ್ಲು. ರುದ್ರ ಊರಿನಲ್ಲಿ ಇಲ್ದಿದ್ದಾಗ ಸಾಗರಿಯನ್ನು ನೋಡೋಕೆ ಸುಸ್ವರ ಒಬ್ಬಳೇ ಹೋದರೆ ಖಂಡಿತವಾಗಿ ರುದ್ರನ ಕುಟುಂಬದವರಿಂದ ತೀವ್ರ ಕೋಪಕ್ಕೆ ಒಳಗಾಗ್ತಿದ್ಲು ಸುಸ್ವರ. ಅದಕ್ಕಾಗಿಯೇ ಅವಳನ್ನು ಮೊದಲ ಕೆಲಸವಾಗಿ ಲಗೇಜ್ ಕಟ್ಟಿ ಕಳಿಸ್ಬಿಟ್ಟ ರುದ್ರ. ತಾನು ತನ್ನ ಕೆಲಸವನ್ನು ನೋಡೋಕೆ ಹೊರಟು ಬಿಟ್ಟ. ಇತ್ತ ಆಸ್ಪತ್ರೆಯಲ್ಲಿ ಕಣ್ಣು ಮುಚ್ಚಿ ಮಲಗಿದ್ಲು ಸಾಗರಿ. ಮುಚ್ಚಿದ ಕಣ್ಣುಗಳಿಂದ ಕಣ್ಣೀರು ಹನಿಯಾಗಿ ನಿಲ್ಲದೆ ಸುರಿತಾ ಇತ್ತು ಸಾಗರಿಯ ಕಣ್ಣುಗಳಿಂದ. ಕತೆ ಮುಂದುವರಿಯುತ್ತೆ.